ಟೈಟಲ್ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಹ್ಯಾಪಿ ಈದ್ ಮಿಲಾದ್ ಅಂತ ಹೇಳ್ತೀನಿ. ಯಾರ್ಯಾರು ಇವತ್ತು ಮುಸ್ಲಿಮ್ಸ್ ಇದಾರಲ್ಲ ಅವರು ಮತ್ತು ಯಾರ್ಯಾರು ಈ ಫೆಸ್ಟಿವಲ್ನ ಆಚರಣೆ ಮಾಡ್ತಾರಲ್ಲ ಅವ್ರಿಗೆ ನಾನು ಹ್ಯಾಪಿ ಈದ್ ಮಿಲಾದ್. ಸೊ ನಾನು ಇವತ್ತಿನ ಟೈಟಲ್ ಏನಂದರೆ ಮ್ಯಾಗಿ ಮಾಡೋದು. ನಾನು ತುಂಬ ಸತಿ ಮ್ಯಾಗಿ ಮಾಡಿದ್ದೀನಿ ಮತ್ತು ತಿಂದಿದ್ದೀನಿ ಅದನ್ನು ಕೂಡ. ಇವತ್ತು ವ್ಲಾಗ್ ಮಾಡಿದರೆ ಹೇಗಿರುತ್ತೆ ಅಂತ ನೋಡೋಕ್ಕೆ ಮ್ಯಾಗಿ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡೇನೆ, ನಾನು ಆರಾಮಿದ್ದೀನಿ. ಈಗ ನಾನು ಮ್ಯಾಗಿ ಮಾಡೋದನ್ನು ತೋರಿಸ್ತೀನಿ. ಕಮಾನ್ ಗೈಸ್, ಕಮಾನ್ ಗೈಸ್. ಮ್ಯಾಗಿ. ಸೊ ಫ್ರೆಂಡ್ಸ್, ಫಸ್ಟ್ ಒಗ್ಗರಣೆ ಎಲ್ಲ ಮಾಡ್ತಾರಲ್ಲ ಆ ಪ್ಯಾನ್ ತಗೊಂಡಿದ್ದೀನಿ. ಸೊ ಫಸ್ಟ್ ಗ್ಯಾಸ್ ಆನ್ ಮಾಡೋದು ಹೇಳ್ತೀನಿ. ಇಟ್ಟು 5 ಗ್ಲಾಸ್ ಆಫ್ ವಾಟರ್ ಹಾಕಬೇಕು. 5 ಗ್ಲಾಸ್ ವಾಟರು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. 5 ಗ್ಲಾಸ್ ಆಫ್ ವಾಟರ್. ಸೊ ಮ್ಯಾಗಿ ಕಟ್ ಮಾಡ್ಕೋಬೇಕು. ಗೋ ಆ್ಯಂಡ್ ಗೆಟ್ ದ ಸೀಸರ್. ಸೊ ಮ್ಯಾಗಿ ಕಟ್ ಮಾಡ್ತಾ ಇದ್ದೀನಿ. ಮ್ಯಾಗಿ ಇದು ಹಾಕ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಇದ್ರೊಳಗಡೆ ನೋಡಿ, ಇಲ್ಲಿ ಇಷ್ಟು ಪುಡಿ ಇರುತ್ತೆ, ಅದನ್ನ ಈಗ ನಾವು ಹಾಕ್ತಾ ಇದ್ದೀವಿ. ಇದರಲ್ಲಿ ಮಸಾಲ ಪ್ಯಾಕೆಟ್ ಇರುತ್ತಲ್ಲ, ಇವಾಗಲೇ ಹಾಕಬಾರ್ದು. ಸೊ ನನ್ನ ಟ್ರಿಕ್ ಹೇಗಿರುತ್ತೆ ಅದು ತೋರಿಸ್ತೀನಿ ನಾನು. ಇವಾಗಲೇ ಹಾಕಲ್ಲ ನಾನಂತೂ. ಫಸ್ಟ್ ಇದೆಲ್ಲ ಆದಮೇಲೆ ಫೋರ್ಕ್ ತಗೊಂಡು ಫೋರ್ಕ್ಸ್ ಕಾಯಬೇಕು. 2 or 3 minutes ಕಾಯಬೇಕು. ನಾನು 2 or 3 minutes ಹೀಗೆಲ್ಲ ಮಾಡ್ತೀನಿ, ಅದನ್ನು ಪ್ರೆಸ್ ಮಾಡ್ತೀನಿ. ಸೊ ಅದೆಲ್ಲ ಬಿಟ್ಕೊಳ್ಳುತ್ತೆ. 2 or 3 minutes ಅದಿದು ಮಾಡಬೇಕು. ಸೊ ಫ್ರೆಂಡ್ಸ್, ಅದು ಕುದ್ದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಸ್ವಲ್ಪ ತಗೊಂಡು ಇದು ಬಾಯ್ಲ್ ಆಗಿಲ್ಲ. ಸೊ ನೋಡಿ, ಇಲ್ಲಿ ಬಾಯ್ಲ್ ಆಗಿಲ್ಲ, ಅದಕ್ಕೆ ನಾನು ಮತ್ತೆ ಬಾಯ್ಲ್ ಮಾಡೋಕ್ಕೆ 1 minute ಕೊಡ್ತೀನಿ. ಹೀಗೆ ಕುದೀತಾ ಇರಬೇಕದು. ಹೀಗೆ ಅದು ಇಲ್ಲೆಲ್ಲ ಬಬಲ್ಸ್ ಬರ್ತಾ ಇದ್ದಾವೆ ನೋಡಿ. ಬಬಲ್ಸ್ ಬರ್ತಾ ಇದ್ದಾವೆ ನೋಡಿ. ಹೀಗೆ ಈಗ ಬರ್ತಾ ಇರಬೇಕದು. ಸೊ ಅದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಮಿಕ್ಸ್ ಆದ ನೆಕ್ಸ್ಟು ಹೀಗೆ ಬರುತ್ತೆ. ಸೊ ನಾವು ಸ್ವಲ್ಪ ಗ್ಯಾಸನ್ನು ಸ್ಲೋ ಮಾಡ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಇದಿನ್ನೂ ಕುದ್ದಿಲ್ಲ. ಸೊ ಇದು ಹಿಂಗೆ ಕಾಣುತ್ತಷ್ಟೇ. ಸೊ ನಾನಿವಾಗ ವಾಟರನ್ನು ಸೋಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದು ಸಪ್ರೇಟ್ ಮಾಡೋಕ್ಕೆ ಇದನ್ನು ಸೋಸಣಿಕೆ ತೊಗೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಸೊ ಇದರಲ್ಲಿ ನಾನು ಇದು ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಇಕ್ಕಳನ್ನು ತಗೊಂಡು ಅದನ್ನೆಲ್ಲ ಹೀಗೆ ಮಾಡಿ ನಾನಿವಾಗ ಸೋಸ್ತಾ ಇದ್ದೀನಿ ವಾಟರ್ನ. ಸ್ವಲ್ಪ ವಾಟರ್ ಇರಬೇಕು, ಇಷ್ಟು ವಾಟರ್ ಇರಬೇಕು. ನೀವೇನಾದರೂ ಇಷ್ಟು ವಾಟರ್ ಹಾಕಿದಿರಿ ಅಂದರೆ ಇಷ್ಟು ವಾಟರ್ ಮಾತ್ರ ಇರಲೇಬೇಕು. ಸೊ ಇವಾಗ ನಾನು ನೋಡ್ತೀನಿ ಅದು ಬೆಂದಿದೆ ಇಲ್ವಾ ಅಂತ. ಹಾಂ, ಬೆಂದಿದೆ. ಸೊ ಫ್ರೆಂಡ್ಸ್, ಇವಾಗ ಮಸಾಲ ಹಾಕಬೇಕು. ಒಬ್ಬೊಬ್ಬರು ರಾಂಗ್ ಮಿಸ್ಟೇಕ್ ಮಾಡಿಬಿಡ್ತಾರೆ. ಇದು ಮಸಾಲ ಎಲ್ಲ ಒಂದೇ ಕಡೆ ಹಾಕ್ತಾರೆ. ಸೊ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಮಸಾಲಾನ, ಆವಾಗ ಮ್ಯಾಗಿಗೆ ಇದು ಮಾಡುತ್ತೆ. ಒಬ್ಬೊಬ್ಬರಿಗೆ ಮ್ಯಾಗಿ ತಿನ್ನುವಾಗ ಗಂಟು ಬರುತ್ತೆ. ಅದೇ ಒಂದೇ ಕಡೆ ಮಸಾಲ ಹಾಕಿದರೆ ಹಾಗಾಗುತ್ತೆ. ಸೊ ನಾನು ಇದನ್ನ ಮಸಾಲ ಕೂಡಿಸ್ಕೊಡ್ತೀನಿ. ನೀವು ಅನ್ಕೋಬೋದು, ಸೊ ಇವಳೇನೋ ಇದನ್ನೇ ಹಾಕ್ಲಿಲ್ಲಲ್ಲ, ವೆಜಿಟೇಬಲ್ಸ್ ಏನೂ ಹಾಕಲಿಲ್ಲ ಅಂತ. ಸೊ ನಾನು ಮಾಡ್ತಾ ಇರೋದು ಪ್ಲೇನು. ಅವರಲ್ಲಿ ಏನು ಕೊಟ್ಟಿದ್ದಾರೆ ಅದಷ್ಟೇ, ನಾನು ಮಸಾಲ ಹಾಕಲ್ಲ. ಸೊ ಇದೊಂದು ಟ್ರಿಕ್ ನಂದು, ಟ್ರೈ ಮಾಡಿ ನೋಡಿ.
ಹೀಗೆ ಕಲಿಸ್ಬೇಕು. ಸೊ ಬೆಣ್ಣೆ ತೊಗೊಂಡು ಬರೋಣ. ನೀವು ಆಶ್ಚರ್ಯ ಪಡ್ಕೋಬೋದು, ಓ ಇವಳೇನು ಬೆಣ್ಣೆ ತೊಗೊತಾ ಇದ್ದಾಳೆ ಅಂತ. ಸೊ ನನ್ನ ಟೇಸ್ಟ್ ಚೆನ್ನಾಗಿರುತ್ತೆ, ಇದು ಒಂದು ಟ್ರೈ ಮಾಡಿ ನೋಡಿ ನೀವು. ಬನ್ನಿ ಬೆಣ್ಣೆ ತೊಗೊಂಡ್ಬರೋಣ. ಸೊ ನಾನು ಅಮೂಲ್ ಕ್ಯೂಬ್ ತೊಗೊಳ್ತಾ ಇರೋದು. ಅಮೂಲ್ ಕ್ಯೂಬು ವೆರಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ಬಟರ್ ಇದು ಅಮೂಲ್ ಕ್ಯೂಬು. ಇದರಲ್ಲಿ ಇಷ್ಟೇ ಕ್ಯೂಬ್ ಬರುತ್ತೆ. ಸೊ ನಾನು ಚಾಕು ತಗೊಂಡೆ. ಇದನ್ನ ಪೀಸ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ ನಂತರ ಒನ್ ಪಾಯಿಂಟಿಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಮ್ಯಾಗಿ. ಸೊ ಇಷ್ಟು ಗಟ್ಟಿ ತೊಗೊತೀನಿ ನಾನು. ಬಟರ್ ಹಾಕುವಾಗ ಗಟ್ಟಿನೇ ಇರಬೇಕು. ಬಟರ್ ಹಾಕುವಾಗ ಗಟ್ಟಿನೇ ಇರಬೇಕು. ಬಟರು ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡಿ ಬಟರ್ ಕಾಣ್ತಾ ಇದ್ದಾವ, ಇಲ್ಲಿ ನೋಡಿ ಬಟರ್. ಸೊ ಅದೆಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಾನು ಇವಾಗ ಇದಿಷ್ಟು ಬಿಟ್ಟು ಇಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿದ ನೆಕ್ಸ್ಟ್ ನಾನು ಪ್ಲೇಟ್ ತಗೊಂಡು ತಗೊಳ್ತೀನಿ. ಸೊ ಸೂಪರ್ ಟೇಸ್ಟಿ, ವೆರಿ ವೆರಿ ಟೇಸ್ಟಿ. ಸೊ ಇದು ಚೆನ್ನಾಗಿದೆ, ತಿಂದು ನೋಡಿ ನೀವು.